ನಮಸ್ಕಾರ. ನನ್ನ ಹೆಸರು ಸಾತ್ರಿ ತುಕಪ್ನವ್ರು ಅಂತ ಹೇಳ್ರಿ. ನಾವು MAT ಒಳಗೆ ಬೈಪ್ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ ಫೀಲ್ಡ್ ಗೈಡ್ ಕೆಲಸ ಮಾಡ್ತೀವಿ. ಒಂದು ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಆಯ್ತು ರೀ. ನಮಸ್ಕಾರ ರೀ. ನನ್ನ ಹೆಸರು ಶಶಿಧರ್ ಪಾಂಡುರಂಗ್ ಬಡಿಗೇರ್ ಅಂತ್ರಿ. ನಮ್ಮದು ದೇವ್ರ ಹುಬ್ಬಳ್ಳಿ ತಾಲೂಕು ಜಿಲ್ಲಾ ಧಾರವಾಡ ರೀ. ನಾನು ಈಗ ಸದ್ಯ GSS ಸಂಸ್ಥೆಯಲ್ಲಿ ಡ್ರಾಯಿಂಗ್ ಮತ್ತು ಅಂದರೆ ಚಿತ್ರಕಲಾ ಮತ್ತು ಕ್ರಾಫ್ಟ್ ಅಂದರೆ ಕರಕುಶಲ ಕಲೆಯನ್ನು ಕಲಿಸುವಂಥ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಬಹಳಷ್ಟು ಕಡೆ ಅಂದರೆ ಸುಮಾರಾಗಿ ಒಂದು 200ರಿಂದ 300 ತನಕನೂ ಹಳ್ಳಿಗಳಿಗೆ ಹೋಗಿ ತರಬೇತಿಯನ್ನು ಕೊಟ್ಟಿದ್ದೀನಿ. ನೀವು ಇವತ್ತಿನ ದಿವಸ ನಮ್ಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಿ? ಇವತ್ತಿನ ದಿನ ಮ್ಯಾನ್ ಬತ್ತಿ ಹೆಂಗೆ ತಯಾರು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ರೀ. ಈಗ ಮ್ಯಾನ್ಬತ್ತಿ ತಯಾರು ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿರಲ್ರಿ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಎಷ್ಟು ಪ್ರಮಾಣದಾಗ ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ. ಆಯ್ತು ರೀ, ತಿಳಿಸ್ಕೊಡ್ತೇನೆ ನೋಡಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಪ್ಯಾರಾಪಿನ್ ಮೇಣ ಅಂತ ಹೇಳಿ. ಸೊ ಇದು ಒಟ್ಟು 3 ಥರದಲ್ಲಿ ಸಿಗ್ತದೆ. ಅಂದರೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಇನ್ನೊಂದು ಥರ್ಡ್ ಕ್ವಾಲಿಟಿ ಅಂತ ಹೇಳಿ. ಅಂದರೆ ಥರ್ಡ್ ಕ್ವಾಲಿಟಿ ಅಂದರೆ ಅದು ಫುಲ್ ವೇಸ್ಟ್ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನಾನು ಇವತ್ತು ಇಲ್ಲಿ ತರಲಿಲ್ಲ. ಫಸ್ಟ್ ಕ್ವಾಲಿಟಿದು ಮ್ಯಾಣನ ನೆಟ್ಗೆ ಕರಗಿಸಿ ಹಾಕಿ ಕ್ಯಾಂಡಲ್ಗಳನ್ನ ಮಾಡಬಹುದು, ಬಟ್ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಖರ್ಚು ನಮ್ಗೆ ಉಳಿತಾಯ ಆಗಬೇಕು ಅಂದರೆ, ದೊಡ್ಡ ಉಳಿತಾಯ ಆಗಬೇಕಂದ್ರೆ ಈ ಸೆಕೆಂಡ್ ಕ್ವಾಲಿಟಿ ಇದನ್ನು ಇದಕ್ಕೆ ಒಂದು ಅರ್ಧ kg ಸೇರಿಸ್ಬೇಕು. ಅಂದರೆ 1 kgಗೆ ಸೆಕೆಂಡ್ ಕ್ವಾಲಿಟಿ ಇದನ್ನ ಅರ್ಧ kg ಸೇರಿಸಿದ್ರೆ ಸ್ವಲ್ಪ ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಈಗ ಫಸ್ಟ್ನೇ ಕ್ವಾಲಿಟಿದು ಒಂದೇ ಸೇರಿಸಿ ಮಾಡ್ಬೋದು? ಮಾಡ್ಬೋದು. ಫಸ್ಟ್ ಕ್ವಾಲಿಟಿದು ಅಷ್ಟೇ ಸೇರಿಸಿನೂ ಮಾಡ್ಬೋದು, ಬಟ್ ನಮಗೆ ಪ್ರಾಫಿಟ್ ಕಡಿಮೆ ಆಗ್ತದೆ. ಅದಕ್ಕೆ ಸೆಕೆಂಡ್ ಕ್ವಾಲಿಟಿ ಸೇರಿಸಿ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ನಮಗೆ ಜಾಸ್ತಿ ಆಗ್ತದೆ. ಫಸ್ಟ್ ಕ್ವಾಲಿಟಿದನ್ನು ಒಂದನ್ನ ಮಾಡ್ಬೋದು ಅಂತ ಹೇಳಿದ್ರಿ, ಈಗ ಸೆಕೆಂಡ್ ಕ್ವಾಲಿಟಿನೂ ಒಂದನ್ನ ಮಾಡ್ಬೋದೇನ್ರಿ? ಸೆಕೆಂಡ್ ಕ್ವಾಲಿಟಿದು ಒಂದನ್ನ ಮಾಡಕ್ ಬರೋದಿಲ್ಲ ರೀ. ಅಂದ್ರೆ ಅದು ಏನಾಗ್ತದೆ ರೀ, ಸೆಕೆಂಡ್ ಕ್ವಾಲಿಟಿ ಒಳಗಡೆ ಸ್ವಲ್ಪ ಅದು ಶಕ್ತಿ ಕಡಿಮೆ ಇರೋದ್ರಿಂದ ಅದು ಅಚ್ಚಿಗೆಲ್ಲ ಅಂಟ್ಕೊಂಡ್ ಬಿಡ್ತದೆ. ಅದಕ್ಕೆ ಸೆಕೆಂಡ್ ಕ್ವಾಲಿಟಿದ ಅಷ್ಟನ್ನ ಮಾಡಕ್ ಬರೋದಿಲ್ಲ. ಫಸ್ಟ್ ಕ್ವಾಲಿಟಿದ್ ನೋಡ್ರಿ, ಸುಮಾರಾಗಿ ನಾವು 1 kgಗೆ 100 ರೂಪಾಯಿ ಕೊಡ್ತಂದ್ರೆ ಇದು 80 ರೂಪಾಯಿ kg ನಮಗೆ ಸಿಗ್ತದೆ. ಅಂದ್ರೆ 20 ರೂಪಾಯಿ ನಮಗೆ ಇಲ್ಲಿ ಏನಾಗ್ತದೆ, ಉಳಿತಾಯ ಆಗ್ತದೆ. ಇದು ಪ್ಯಾರಾಪಿನ್ ಥ್ರೆಡ್ ಅಂತ ಹೇಳ್ರಿ. ಒಂದು 100 ಮೀಟರ್ 30 ರೂಪಾಯಿ ಅಂತ ಸಿಗ್ತದೆ. ನಾವು ಒಂದು 100 ಮೀಟರ್ ತಗೊಂಡಾಗ ಸುಮಾರಾಗಿ ಒಂದು 300ರಿಂದ 400 ತನಕನೂ ಕ್ಯಾಂಡಲ್ಗಳನ್ನು ನಾವು ತಯಾರು ಮಾಡಬಹುದು. ಇದು ಜಿಲಿಟಿನ್ ಪೇಪರ್ ಅಂತ ಹೇಳಿ. ಅಂದರೆ ನಾವು ಇದನ್ನ ಕ್ಯಾಂಡಲಿಗೆ ಸುತ್ತೋದ್ರಿಂದ ಕ್ಯಾಂಡಲ್ ಏನಾಗ್ತದೆ ಅಂತಂದ್ರೆ ಆ ಕಡೆ ಈ ಕಡೆ ಕರಿಗಿ ಬಿದ್ದು ಹಾಳಾಗೋದಿಲ್ಲ. ಇದ್ರ ಒಳಗಡೆನೆ ಇದ್ಕೊಂಡು ಕ್ಯಾಂಡಲ್ ಸುಡ್ತಾ 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 ನಿಧಾನವಾಗಿ ಜಾಸ್ತಿ ಸಮಯದವರೆಗೆ ಬರಲಿ ಅಂತ ಹೇಳಿ ನಾವು ಇದನ್ನ ಸುತ್ತುತ್ತೇವ್ರಿ. ಇದು ಅಂಟ್ರಿ ಸುಮಾರಾಗಿ ಒಂದು 5-6 ರೂಪಾಯಿದ ಅಂಟ್ ಆದ್ರೆ ಸಾಕು ನಮ್ಗೆ. ಈ ಅಂಟ್ ಎದಕ್ ಬೇಕಪ್ಪ ಅಂತಂದ್ರೆ ನಾವು ಆಗಲೇ ನೋಡಿದೀವಲ್ಲ ಜಿಲಿಟಿನ್ ಪೇಪರನ್ನ, ಅದನ್ನ ಸುತ್ತೋದಕ್ಕೆ ಇದನ್ನ ಸುತ್ತಿ ಅಂಟಿಸೋದಕ್ಕೆ ಈ ಅಂಟನ್ನ ಬಳಸಬೇಕಾಗ್ತದೆ. ಈ ಗಿಡದ ಅಂಟದು ಉಪಯೋಗ ಮಾಡ್ಬೋದೇನ್ರಿ? ಹಾ, ಮಾಡ್ಬೋದ್ರಿ. ಗಿಡದ ಅಂಟು ಉಪಯೋಗಿಸ್ಕೋಬಹುದ್ರಿ. ಆಮೇಲಿಂದ ಸಣ್ಣ ಸಣ್ಣ ಟ್ಯೂಬ್ಗಳು ಬರ್ತಾವಲ್ರಿ ನಮಗೆ ಅಂಟಿನ, ಅವನು ಕೂಡ ನಾವು ಉಪಯೋಗಿಸ್ಕೋಬಹುದ್ರಿ. ಇದು ಮೇಣಬತ್ತಿಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ವಸ್ತು. ಇದು ಅಚ್ಚು ಅಂತ ನಾವು ಕರಿತೇವೆ ಇದನ್ನ. ಇದು ಬೀಡಿನಿಂದ ತಯಾರು ಮಾಡಿರ್ತಾರೆ. ಇದರಲ್ಲಿ 24 ಕ್ಯಾಂಡಲ್ಗಳನ್ನ ನಾವು ತಯಾರು ಮಾಡ್ಕೋಬಹುದು. ಅಂದ್ರೆ ಒಂದ್ ಸೈಡ್ 12, ಇನ್ನೊಂದು ಸೈಡ್ 12 ಕ್ಯಾಂಡಲ್ಗಳನ್ನ ತಯಾರು ಮಾಡಬಹುದು. ಈ ಉಳಿದ ಸಾಮಗ್ರಿಗಳಾಗ್ರಿ ಇದ್ರ ಜೊತೆನೂ ಕೊಡ್ತಾರೇನ್ರಿ? ಹಾ, ಇದ್ರ ಜೊತೆನ ಕೊಡ್ತಾರಲ್ರಿ. ಮತ್ತೆ ಅಂದ್ರೆ ಇವ್ನ ಬಿಚ್ಚಾಕ ಜೋಡ್ಸಾಕ ಬೇಕಲ್ರಿ, ಅದಕ್ಕೆ ಇದ್ರ ಜೊತೆನ ಇವನ್ನ ಕೊಡ್ತಾರ್ರಿ. ಇದು ಅಚ್ಚು ನೋಡ್ರಿ, ಇದಕ್ಕಿಂತ ಸಣ್ಣದು ಸಿಗ್ತದೆ, ಇದಕ್ಕಿಂತ ದೊಡ್ಡದು ಸಿಗ್ತದೆ ನಮ್ಗೆ ಅಚ್ಚು. ಬೇರೆ ಬೇರೆ ಸೈಜಿಗೆ ಅಂದ್ರೆ ಯಾವ ಸೈಜ್ ನಾವು ತಗೊಂತೇವಲ್ಲ ಆಯಾ ಸೈಜ್ ಮೇಲೆ ಆ ಅಚ್ಚಿನ ರೇಟ್ ಹೋಗ್ತದೆ. ಈ ಅಚ್ಚನ ಕಟ್ಟಿಗೆದು ಮಾಡಿಸ್ಬೋದೇನ್ರಿ? ಕಟ್ಟಿಗೆದು ಮಾಡ್ಸಕ್ ಬರೋದಿಲ್ಲ ರೀ. ಇದು ಬೀಡಿಂದ ಬೇಕ್ರಿ. ಇದಕ್ಕೆ ಬೀಡಿಂದನ ಬೇಕು. ಈ ಬೀಡಿನೊಳಗಡೆನ ಇದು ವ್ಯಾಕ್ಸ್ ಅನ್ನ ಕರಗಿಸಿ ಹಾಕಿದ್ರೆ ಲೀಕ್ ಆಗೋದಿಲ್ಲ. ಇದ್ರ ಒಳಗ ನೋಡ್ರಿ, ನಾವು ಡಿಸೈನ್ ಕ್ಯಾಂಡಲ್ಗಳನ್ನ ನೋಡಿದೇವೆ ಇವತ್ತು. ಹಿಂಗ ಸುರುಳಿ ಆಕಾರದ್ದು, ಆಮೇಲಿಂದ ಬೇರೆ ಬೇರೆ ಆಕಾರದ ಕ್ಯಾಂಡಲ್ಗಳನ್ನ ನೋಡಿದೀವಿ. ಆ ಬೇರೆ ಬೇರೆ ಕ್ಯಾಂಡಲ್ಗಳ ಆಕಾರದನ್ನ ಅಚ್ಚು ಮಾಡಿಸ್ಬೇಕಂತಂದ್ರೆ ಅದಕ್ಕೆ ಮತ್ತೆ ಜಾಸ್ತಿ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಮಾಡಿಸ್ಬೇಕಾಗ್ತದೆ. ಇದನ್ನ ನಾವು ಕೊಲ್ಲಾಪುರದಲ್ಲಿ ಈ ಒಂದು ಅಚ್ಚನ್ನ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ ಐತಿ, ಅಲ್ಲಿ ಮಾಡಿಸ್ಬೋದ್ರಿ. ಸಾಮಗ್ರಿಗಳೊಳಗಡೆ ಒಂದು ಕತ್ರಿ ಮತ್ತೊಂದು ಚಾಕು ಬೇಕಾಗ್ತದೆ. ಕತ್ರಿ ಚಾಕು ಯಾಕೆ ಬೇಕಂತಂದ್ರೆ ಕತ್ರಿ ದಾರ ಕತ್ತರಿಸೋದಕ್ಕೆ ಬೇಕು, ಚಾಕು ಆ ವ್ಯಾಕ್ಸ್ ಅನ್ನ ಕಟ್ ಮಾಡೋದಕ್ಕೆ ಬೇಕಾಗ್ತದೆ. ಇಂಥ ಪೆಪ್ಸಿ ಬೂಚ್ಗಳನ್ನ ಯಾಕೆ ಕಲೆಕ್ಟ್ ಮಾಡಿ ಇಟ್ಕೋಬೇಕಂತಂದ್ರೆ ನಾವು ವ್ಯಾಕ್ಸ್ ಅನ್ನ ಕರಗಿಸಿದ ನಂತರ ಉಳಿತದ,
ಆ ಉಳಿದಿರ್ತಕ್ಕಂಥ ವ್ಯಾಕ್ಸನ್ನ ಇದ್ರ ಒಳಗಡೆ ಒಂದು ಸಣ್ಣ ಸಣ್ಣ ದಾರವನ್ನ ಇಟ್ಟು ಆ ವ್ಯಾಕ್ಸನ್ನ ಹಾಕಿದ್ರೆ ಅದು ಸಣ್ಣದಾಗಿ ಕ್ಯಾಂಡಲ್ಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ. ಆಮೇಲೆ ಇಂತಹ ಪಿಂಗಾಣಿವು ಅಂದ್ರೆ ಈ ಜಾತ್ರೆಯಲ್ಲಿ ಮಾರ್ತಕ್ಕಂಥ ಪಣತಿಗಳನ್ನ ತಗೊಂಡ್ ಬಂದು ಇಟ್ಕೋಬಹುದು ನಾವು. ಅಂದ್ರೆ ಇಲ್ಲಿ ಡಿಸೈನ್ ಆಗಿರ್ತಕ್ಕಂಥ ಪಣತಿಗಳನ್ನ ನಾವು ತಯಾರು ಮಾಡಬಹುದು. ಈ ಡಿಸೈನ್ ಪಣತಿಗಳನ್ನ ಯಾಕೆ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಈ ಡಿಸೈನ್ ಪಣತಿಗಳಲ್ಲಿ ನಾವು ಸ್ವಲ್ಪ ದಾರವನ್ನ ಇಟ್ಟು ಆ ವ್ಯಾಕ್ಸ್ ಅನ್ನ ಕರಗಿದ್ದನ್ನ ಅದಕ್ಕೆ ಸುರುವಿದ್ರೆ ಅಲ್ಲಿನೂ ಕೂಡ ನಾವು ಡಿಸೈನ್ ಆಗಿರ್ತಕ್ಕಂಥ ಮೇಣಬತ್ತಿಯನ್ನ ನಾವು ತಯಾರು ಮಾಡಬಹುದು. ಈಗ ಮೇಣಬತ್ತಿ ತಯಾರು ಮಾಡಕ್ ಏನೇನ್ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಈ ಸಾಮಗ್ರಿಗಳು ಎಲ್ಲಿ ಸಿಗ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ. ಆಯ್ತ್ರಿ. ಇದು ನೋಡ್ರಿ ನಮಗ ಧಾರವಾಡದಲ್ಲಿ ಸಿಗ್ತದೆ, ಇಲ್ಲ ಅಂದ್ರೆ ಹುಬ್ಬಳ್ಳಿ ಒಳಗಡೆ ಸಿಗ್ತದೆ. ಧಾರವಾಡದಲ್ಲಿ A1 ಕ್ಯಾಂಡಲ್ ಅಂತ ಹೇಳಿ ಒಂದು ಫ್ಯಾಕ್ಟರಿ ಐತ್ರಿ, ಅಲ್ಲಿ ಸಿಗ್ತದೆ. ಹುಬ್ಬಳ್ಳಿಯಲ್ಲಿ ದುರ್ಗದ ಬೈಲಿನಲ್ಲಿ ಒಂದು ಕ್ಯಾಂಡಲ್ ಫ್ಯಾಕ್ಟರಿನೇ ಐತಿ, ಅಲ್ಲಿನೂ ಸಿಗ್ತದೆ. ಇವ ಸಾಮಗ್ರಿಗಳು ಹೇಳಿದ್ರಲ್ರಿ, ಇವ ಕ್ಯಾಂಡಲ್ ತಯಾರು ಮಾಡ್ತಾವ ಫ್ಯಾಕ್ಟರಿ ಅಷ್ಟೇ ಸಿಗ್ತಾವನ್ರಿ, ಬೇರೆ ಕಡೆ ಸಿಗ್ತಾವ್ರಿ? ಇಲ್ಲ ರೀ, ಕ್ಯಾಂಡಲ್ ತಯಾರು ಮಾಡೋ ಫ್ಯಾಕ್ಟರಿಯಲ್ಲಿ ಅಷ್ಟೇ ಸಿಗ್ಬೇಕಲ್ರಿ, ಮತ್ ಬೇರೆ ಕಡೆ ಸಿಗೋದಿಲ್ಲಲ್ರಿ. ಈಗ ಮೇಣಬತ್ತಿ ತಯಾರು ಮಾಡಕ್ ಏನೇನ್ ಸಾಮಗ್ರಿ ಬೇಕಂತ ತಿಳಿಸ್ಕೊಟ್ರಿ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದ್ರ ಬಗ್ಗೆ ಅಂತ ತಿಳಿಸ್ಕೊಡ್ರಿ. ಆಯ್ತ್ರಿ. ಇದ್ ನೋಡ್ರಿ, ನಾವು ಒಂದೇ ಸಲ ರೀ ಹಚ್ಚ ತಗೊಳ್ಳೋದು. ಹಚ್ಚನ್ನ ಒಂದ್ಸಲ ತಗೊಂಡಿವಿ ಅಂದ್ರೆ ಮುಗಿದು ಹೋಯ್ತ್ರಿ. ಹಚ್ಚಿಗೆ ಸುಮಾರಾಗಿ 3,000 to 3,500 ರೂಪಾಯಿ ಮಟ ಬರ್ತದ ಖರ್ಚು. ಆಮೇಲಿಂದ ವ್ಯಾಕ್ಸ್ ಆಗಲೇ ಹೇಳಿದಿವಲ್ಲ, 1 kgಗೆ 100 ರೂಪಾಯಿ, ಆಮೇಲಿಂದ ಇನ್ನು ಅರ್ಧ kgಗೆ 80 ರೂಪಾಯಿ ಅಂತ ಹೇಳಿದಿವಿ. ಅದು ಒಟ್ಟು ಟೋಟಲ್ ಆಗಿ 135 ರೂಪಾಯಿ ನಾವು ವ್ಯಾಕ್ಸ್ ಅನ್ನ ಪರ್ಚೇಸ್ ಮಾಡಿದಾಗ, ಆಮೇಲಿಂದ ಇನ್ನ ಒಂದು 15 ರೂಪಾಯಿ ಅಂದ್ರೆ ದಾರ, ಗಮ್ಮು, ಆಮೇಲೆ ಜಿಲಿಟಿನ್ ಪೇಪರ್ ಅಂತ ಹೇಳಿದಿವಲ್ಲ, ಅದೆಲ್ಲ ಸೇರಿದ್ರೆ ಒಟ್ಟ 150 ರೂಪಾಯಿ ಖರ್ಚಾಗ್ತದೆ. 150 ರೂಪಾಯಿ ಖರ್ಚು ಮಾಡಿ 45 ಕ್ಯಾಂಡಲ್ ತಯಾರಾಗ್ತಾವ ನೋಡ್ರಿ. ಈಗ ಕ್ಯಾಂಡಲ್ ತಯಾರು ಮಾಡಕ್ ಏನೇನ್ ಸಾಮಗ್ರಿಗಳು ಬೇಕು ಮತ್ತೆ ಅದಕ್ಕೆ ಎಷ್ಟು ಖರ್ಚಾಕತಿ, ಆ ಸಾಮಗ್ರಿಗಳು ಎಲ್ಲಿ ಸಿಗ್ತಾವ ಅನ್ನೋದ್ರ ಬಗ್ಗೆ ಇದುವರೆಗೆ ತಿಳಿಸ್ಕೊಟ್ರಿ. ಈಗ ನಾವು ಮೇಣಬತ್ತಿಯನ್ನು ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ರಿ. ಆಯ್ತ್ರಿ, ತಿಳಿಸ್ಕೊಡ್ತೇನೆ ನೋಡ್ರಿ. ಮೇಣಬತ್ತಿಯನ್ನ ಮಾಡುವಂತ ವಿಧಾನದಲ್ಲಿ ಮೊದಲನೇದಾಗಿ ನಾವು ಆಗಲೇ ಹೇಳಿದಿವಲ್ಲ, ಮೇಣವನ್ನ ಕುಟ್ಟಿ ಈ ರೀತಿಯಾಗಿ ಪುಡಿ ಮಾಡಿ ಇದನ್ನ ಈ ರೀತಿಯಾಗಿ ಕಾಯಿಸ್ಬೇಕು. ಇದು 1 kg ಐತ್ರಿ. 1 kg ಮೇಣವನ್ನ ಈ ರೀತಿಯಾಗಿ ನಾವು ಕರಗಿಸ್ಕೊಂಡು ನಂತರ ಹಚ್ಚಿಗೆ ಅದನ್ನ ಸುಡುವಂತ ವಿಧಾನವನ್ನ ಆಮೇಲೆ ನೋಡೋಣ. ಇದನ್ನ ಕಾಯಿಸ್ಬೇಕಾದ್ರೆ ಏನಪ್ಪಾ ಮುನ್ನೆಚ್ಚರಿಕೆ ಕ್ರಮ ಕೈಕೋಬೇಕು ನಾವು ಅಂತಂದ್ರೆ, ಆದಷ್ಟು ಅದನ್ನ ಪಾತ್ರೆನ ಹಿಡಿಯುವಂತ ಸಂದರ್ಭದಲ್ಲಾಗ್ಲಿ, ಕಾಯಿಸಕ್ಕೆ ಇಡುವಂತ ಸಂದರ್ಭದಲ್ಲಾಗ್ಲಿ ಅದು ಬೆಂಕಿಗೆ ತಾಗದ ಇದ್ರೆ ಒಳ್ಳೇದು. ಯಾಕಂದ್ರೆ ಅದು ಫುಲ್ ಬೆಂಕಿಗೆ ತಾಗ್ತು ಅಂದ್ರೆ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಹೊತ್ಕೊಂಡು ಉರಿಯಾಕ ಸ್ಟಾರ್ಟ್ ಮಾಡತ್ರಿ ಅದು. ಆಮೇಲೆ ನಾವು ವ್ಯಾಕ್ಸ್ ಅನ್ನ ಪೂರ್ತಿಯಾಗಿ ಕರಕಲು ಬೂದಿಯನ್ನೇ ನೋಡ್ಬೇಕಾಗ್ತದೆ. ಅದ್ರೊಳಗಡೆ ಈಗ ಏನು ಉಳ್ಕೊಂಡಿದೆಯಲ್ಲ, ಇಷ್ಟಿಷ್ಟು ಉಳ್ಕೊಂಡ್ರೆ ಒಳ್ಳೇದು. ನಾವು ಆಗಲೇ ನೋಡಿದ ಹಾಗೆ ಫಸ್ಟ್ ಕ್ವಾಲಿಟಿ ಅಂಡ್ ಸೆಕೆಂಡ್ ಕ್ವಾಲಿಟಿ ಮೇಣವನ್ನ ಕರಗಿಸಕ್ಕೆ ಇಟ್ಟಿದ್ದೇವೆ. ಅದು ಕರಗೋವರೆಗೂ ಇವಾಗ ಇಲ್ಲಿ ಈ ಅಚ್ಚಿಗೆ ದಾರವನ್ನ ಬಿಗಿಯುವಂತ ಒಂದು ಟೆಕ್ನಿಕ್ ಇದೆ. ಅದನ್ನ ಹೆಂಗ ಅಂತ ಹೇಳಿ ಇವಾಗ ನೋಡೋಣ. ಫಸ್ಟ್ ಈ ಕ್ಯಾಂಡಲ್ ಸಾಚವನ್ನ ಬಿಚ್ಕೊಂಡು 2 ಭಾಗ ಮಾಡ್ಕೋಬೇಕು. ಇದು ಈ ರೀತಿಯಾಗಿ 3 ಪಕಳೆಗಳಿರುತ್ತೆ. ಈ ಕಡೆನೂ ಮತ್ತು ಈ ಕಡೆನೂ ಸೇಮ್ ಇರ್ತದೆ. ಅಂದ್ರೆ ಈ ಕಡೆ ಅರ್ಧ ಮತ್ತು ಈ ಕಡೆ ಅರ್ಧ, ಈ ಕಡೆ ಅರ್ಧ, ನೆಕ್ಸ್ಟ್ ಇದರ ಹಿಂಬದಿಯಲ್ಲಿ ಅರ್ಧ ಇರ್ತದೆ. ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದಕ್ಕೆ ದಾರವನ್ನ ಸುತ್ಕೋಬೇಕು. ದಾರವನ್ನ ಸುತ್ಕೊಳ್ಳುವಂತ ವಿಧಾನ ಹೀಗಿದೆ. ಇಲ್ಲಿ ಒಂದ್ ಸೈಡ್ ಫಸ್ಟ್ಗೆ ಈ ರೀತಿಯಾಗಿ ತಗೊಂಡ್ಬಿಟ್ಟು ಇಲ್ಲಿ ಗಂಟು ಹಾಕೋಬೇಕು. ಇದನ್ನ ಒಂದ್ಸಲ ಇಲ್ಲಿ ಸಾಚಾಗಳಿದೆಯಲ್ಲ, ಈ ಸಾಚಾಗಳಿಗೆ ಏನ್ ಮಾಡ್ಬೇಕಂತಂದ್ರೆ ಕರೆಕ್ಟ್ ಆಗಿ ದಾರವನ್ನ ಇಟ್ಟು ಈ ಕಡೆ ದಾರವನ್ನ ಇಟ್ಟು ಗಂಟು ಹಾಕಬೇಕು. ಆ ಸಾಚಾ ಬಿಟ್ಟು ಅದು ಆ ಕಡೆ ಈ ಕಡೆ ಸರದಾಡಬಾರ್ದು. ಸರದಾಡ್ದ ಹಾಗೆ ಇದಕ್ಕೆ ಟೈಟ್ ಆಗಿ ಗಂಟನ್ನ ಹಾಕೋಬೇಕು. ಹಾಕಿಕೊಂಡ ನಂತರ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಈ ರೀತಿಯಾಗಿ ಹಿಡಿದು ಇಲ್ಲಿ ಮಾರ್ಕ್ ಇರುತ್ತಲ್ಲ, ಈ ಮಾರ್ಕಿಗೆನ ಕರೆಕ್ಟಾಗಿ ಹಿಂಗಿಟ್ಟು ಇದನ್ನ ಏನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಟರ್ನ್ ಮಾಡ್ತಾ ಇದಕ್ಕೆ ಸುತ್ತಾ ಹೋಗ್ಬೇಕು.
ಈ ರೀತಿಯಾಗಿ ಕೆಳಗಡೆನೂ ಹಚ್ಚಿ ಕೆಳಗಡೆನೂ ಕೂಡ ಏನಾಗಿದೆ ಇಲ್ಲಿ ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸಿನಲ್ಲಿನೇ ಹಾಯ್ಬೇಕದು. ಆದಷ್ಟು ಟೈಟಾಗಿ ದಾರವನ್ನು ಸುತ್ಕೋಬೇಕು. ಕೊನೆಗೆ ಈ ದಾರವನ್ನು ಇಲ್ಲಿ ಗಂಟು ಹಾಕಿ ಈ ರೀತಿಯಾಗಿ ಗಂಟು ಹಾಕಿ ದಾರವನ್ನು ಕತ್ತರಿಸ್ಕೊಂಡ್ಬಿಡ್ಬೇಕು. ನಂತರ ಏನು ಮಾಡಬೇಕಂದ್ರೆ ಈ ದಾರವನ್ನು ಜೋಡಿಸ್ಕೊಂಡು ಆದ ಮೇಲೆ ಇಲ್ಲಿ ಇರ್ತಕ್ಕಂಥ ಅರ್ಧ ಪಕ್ಕಳೆಗಳನ್ನು ಕರೆಕ್ಟಾಗಿ ಹಿಡಿದ್ಬಿಟ್ಟು ಇದಕ್ಕೆ ಜೋಡಿಸ್ಕೋಬೇಕು. ನಂತರ ಈ ಕಡೆ ಪಕ್ಕಳೆಯನ್ನು ಈ ಕಡೆ ಜೋಡಿಸ್ಕೋಬೇಕು. ಎರಡು ಸೈಡನ್ನು ನಟ್ಟನ್ನು ಟೈಟ್ ಮಾಡ್ಕೋಬೇಕು. ಇದು ನೋಡ್ರಿ, ಇವಾಗ ವ್ಯಾಕ್ಸ್ ಕರಗಿದೆ. ಇದನ್ನ ಜಾಸ್ತಿ ಕರಗಿಸಬಾರ್ದು. ಜಾಸ್ತಿ ಕರಗಿಸೋದ್ರಿಂದ ಹೊತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಅಂದರೆ ಇದು ಪೆಟ್ರೋಲಿಯಂ ಉತ್ಪಾದನೆ ಆಗಿರೋದ್ರಿಂದ ಇದೇನಾಗ್ತದೆ, ಜಾಸ್ತಿ ಕರಗಿಸೋದ್ರಿಂದ ಅಂದರೆ ಕುದಿಯೋ ಹಾಗೆ ಇದನ್ನು ಕರಗಿಸಬಾರ್ದು. ಅದಷ್ಟೇ. ಈಗ ಹೆಂಗೆ ಕರಗಿದೆಯಲ್ಲ, ಇಷ್ಟು ಕರಗಿದ್ರೆ ಸಾಕು. ಈ ಕರಗಿರ್ತಕ್ಕಂಥ ವ್ಯಾಕ್ಸನ್ನು ನಿಧಾನವಾಗಿ ಈ ಅಚ್ಚುಗಳಲ್ಲಿ ಸುರಿತಾ ಹೋಗಬೇಕು. ಒಂದು ಸೈಡ್ ಸುರುವಿದ್ರೆ ಅದು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹೋಗುತ್ತೆ. ಆದಷ್ಟು ಹುಷಾರಾಗಿ ಎಲ್ಲ ಕೊಳವೆಗಳು ತುಂಬೋ ಹಾಗೆ ಹಾಕೋಬೇಕು. ಈ ಅಚ್ಚಿಗೆ ಹಿಂಗೆ ಸುರಿತಾ ಹೋಗಬೇಕು. ವ್ಯಾಕ್ಸನ್ನು ಹಾಕಬೇಕು. ಇಷ್ಟು ವ್ಯಾಕ್ಸನ್ನು ಹಾಕಿದ ನಂತರ ನಾವು ಇದು ಜಲ್ದಿ ಒಣಗಬೇಕು ಅಂತ ಅಂದರೆ ಜಲ್ದಿ ನಮಗೆ ಆರಬೇಕು ಅಂತಂದರೆ ಇದನ್ನು ನೀರೊಳಗಡೆ ಇಟ್ಟರೆ ಜಲ್ದಿ ಆರುತ್ತೆ. ಇದನ್ನು ಹಗುರವಾಗಿ ಎತ್ತಿ ನೀರಲ್ಲಿಡಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ಸಮಯವನ್ನು ಬಿಟ್ಟರೆ ಅದು ಕ್ಯಾಂಡಲ್ಗಳ ಒಳಗಡೆ ತಯಾರಾಗ್ತವೆ. ತಯಾರಾಗಿರ್ತಕ್ಕಂಥ ಕ್ಯಾಂಡಲ್ಗಳನ್ನು ನಂತರ ನೋಡುವ. ಈ ರೀತಿಯಾಗಿ ನಾವು ಪೆಪ್ಸಿ ಬೂಚ್ಗಳಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಈ ದಾರದ ಪೀಸ್ಗಳನ್ನ ಇಟ್ಟು ಕಟ್ ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಇಟ್ಕೊಂಡು ಇದಕ್ಕೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಈ ವ್ಯಾಕ್ಸನ್ನು ಸುರಿಬೋದು. ನಿಧಾನವಾಗಿ ಅದು ಎಷ್ಟೆಷ್ಟು ಹಿಡಿತದನೋ ಅಷ್ಟಷ್ಟೇ ವ್ಯಾಕ್ಸನ್ನು ಹಾಕಿದರೆ ಅಲ್ಲಿನೂ ಕೂಡ ನಮಗೆ ಕ್ಯಾಂಡಲ್ಗಳು ತಯಾರಾಗ್ತವೆ. ಇದು ನೋಡ್ರಿ, ನಾವು ನೀರಾಗ ಆಗಲೇ ಇಟ್ಟಿದ್ದೀವಲ್ಲ, ನೀರಾಗ ಇಡೋದ್ರಿಂದ ಏನಾಗ್ತದೆ ಅಂದ್ರೆ ಜಲ್ದಿ ಗಟ್ಟಿ ಆಗ್ತದೆ. ಈಗ ಇದು ಜಲ್ದಿ ಗಟ್ಟಿ ಆಗ್ಯದ. ಇದು ಗಟ್ಟಿ ಆಗ್ಯದ ಅಂದ್ರೆ ಬಿಚ್ಚಿದನ್ನ ಇವಾಗ ಕ್ಯಾಂಡಲನ್ನು ನಾವು ಹೊರಗೆ ತೆಗಿಯೋಣ. ಫಸ್ಟಿಗೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಪಟ್ಟಿ ಇದೆ ನೋಡ್ರಿ, ಕರಿ ಪಟ್ಟಿ. ಈ ಕರಿ ಪಟ್ಟಿಯಲ್ಲಿ 3 ನಟ್ಗಳಿದೆ. ಈ ನಟ್ಗಳನ್ನು ಲೂಸ್ ಮಾಡಿಕೊಂಡು ಈ ಪಟ್ಟಿಯನ್ನು ಎಬ್ಬಿಸ್ಬೇಕು. ಮೊದಲು ಈ ಪಟ್ಟಿಯನ್ನು ಹಿಂಗೆ ಎಬ್ಬಿಸ್ಕೋಬೇಕು. ನೆಕ್ಸ್ಟ್ ಹಿಂದ್ಗಡೆ ಇರ್ತಕ್ಕಂಥ ಪಟ್ಟಿಯನ್ನು ಕೂಡ ಏನು ಮಾಡ್ಬೇಕಂದ್ರೆ ಲೂಸ್ ಮಾಡಿಕೊಂಡು ಎಬ್ಬಿಸ್ಕೋಬೇಕು. ಸ್ವಲ್ಪ ಲೂಸ್ ಮಾಡಿದ್ರೆ ಸಾಕು, ಬಂದ್ಬಿಡ್ತದೆ ಪಟ್ಟಿ ಹೊರಗಡೆ. ಪಟ್ಟಿಯನ್ನು ತೆಗೆದು ನಂತರ ಏನು ಮಾಡ್ಬೇಕಂದ್ರೆ ಚಾಕುದಿಂದ ಈ ವ್ಯಾಕ್ಸನ್ನು ಮತ್ತು ದಾರವನ್ನು ಕೂಡಿ ಕಟ್ ಮಾಡಬೇಕು. ವ್ಯಾಕ್ಸು ಮತ್ತು ದಾರವನ್ನು ಕೂಡಿನೇ ಕಟ್ ಮಾಡ್ಕೋಬೇಕು. ರೀತಿಯಾಗಿ ವ್ಯಾಕ್ಸು ಮತ್ತು ದಾರವನ್ನು
ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ಮಾಡ್ಕೋಬೇಕಿಲ್ಲಿ. ನಂತರ ಯಥಾವತ್ತಾಗಿ ಪಟ್ಟಿಯನ್ನು ಮತ್ತೆ ಹಾಕಿ ಸ್ಕ್ರೂವನ್ನು ಟೈಟ್ ಮಾಡ್ಕೋಬೇಕು. ಇವಾಗ ಪಾಣದಿಂದ ಲೂಸ್ ಮಾಡ್ಕೋಬೇಕು. ನಂತರ ಈ ಕಡೆ ಪಕಳಿಯನ್ನು ನಿಧಾನವಾಗಿ ಈ ಕಡೆ ಹೊಳಿಸ್ಕೋಬೇಕು. ನೆಕ್ಸ್ಟ್ ಹಿಂಬದಿಯಲ್ಲಿರ್ತಕ್ಕಂಥದ್ದು ಅಂದರೆ ಒಟ್ಟು 24 ಕ್ಯಾಂಡಲ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾವೆ. ಒಟ್ಟು 24 ಕ್ಯಾಂಡಲ್ಗಳು ನಮಗೆ ಈ ಕಡೆ 12, ನಂತರ ಈ ಕಡೆ 12 ಒಂದೊಂದಾಗಿ ತೆಗೆಯೋದು. ಇವು ಸ್ವಲ್ಪ ಬಿಸಿ ಇರ್ತಾವೆ. ಬಿಸಿ ಇದ್ದಾಗ ಇವನ್ನ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನೀರಿಗೆ ಹಾಕಬೇಕು. ಸ್ವಲ್ಪ ಹೊತ್ತು ನೀರಿನ ಬಾಡಿಯಲ್ಲಿ ಬಿಡಬೇಕು. ನಂತರ ಇವುಗಳನ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದ ಮೇಲೆ ಇವುಗಳಿಗೆ ಜಿಲಿಟಿನ್ ಪೇಪರ್ ಅಂತ ಸಿಗ್ತೈತಿ ಅಂತ ಹೇಳಿದ್ದೆ. ಜಿಲಿಟಿನ್ ಪೇಪರನ್ನು ಅಂಟಿಸುವಂಥ ವಿಧಾನ ಹೀಗಿದೆ. ಜಿಲಿಟಿನ್ ಪೇಪರ್ ಅಂತ ಹೇಳಿ ಇದು ಒಂದು ಸೈಜ್ನಾಗ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಹಿಂಗೆ 3 ಇಂಚು, ಹಿಂಗೆ 2 ಇಂಚು, ಅಥವಾ ಹಿಂಗೆ 4 ಇಂಚು, ಹಿಂಗೆ 2 ಇಂಚು ಕಟ್ ಮಾಡಿ ಇಟ್ಕೋಬಹುದು. ಅಂದರೆ ನಮಗೆ ಎಷ್ಟು ಇದು ಸೈಜ್ ಬೇಕಲ್ಲ ಅಷ್ಟು ಕಟ್ ಮಾಡಿ ಇಟ್ಕೊಂಡು ಇದನ್ನ ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಹಿಂಗೆ ಇಟ್ಟು ಇದು ಮೇಣಬತ್ತಿಯನ್ನು ಹಿಂಗೆ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೋಬೇಕ್ರಿ. ಈ ಕಡೆ ಅರ್ಧ ಬಿಟ್ಕೋಬೇಕು, ಈ ಕಡೆ ಅರ್ಧ ಬಿಟ್ಕೋಬೇಕು. ಮಧ್ಯದಲ್ಲಿ ಇಟ್ಟು ಇದನ್ನ ಏನು ಮಾಡ್ಬೇಕಂದ್ರೆ ನಿಧಾನ ಸುತ್ತಿ ಇಲ್ಲಿ ಕಡೆಗೆ ಏನು ಬರ್ತೈತಲ್ಲ ಇದಕ್ಕೆ ಗಮ್ ಹಚ್ಕೊಂಡ್ಬಿಡ್ಬೇಕ್ರಿ. ಇದಕ್ಕೊಂದು ಸ್ವಲ್ಪ ಹಿಂಗೆ ಗಮ್ ಹಚ್ಕೊಂಡ್ಬಿಟ್ರೆ ಇದು ಅಂಟ್ಕೊಂಡ್ಬಿಡ್ತೈತ್ರಿ. ಈ ರೀತಿ ನೋಡ್ರಿ. ಈ ರೀತಿ ಜಿಲಿಟಿನ್ ಪೇಪರ್ ಸುತ್ತೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ವ್ಯಾಕ್ಸ್ ಜಲ್ದಿ ಕರಗಿ ಎಲ್ಲ ಕೆಳಗಡೆ ಆ ಕಡೆ ಈ ಕಡೆ ಸೋರಿ ಹೋಗೋದಿಲ್ಲ. ಅದು ಪ್ಲಾಸ್ಟಿಕ್ಕಿನ ಒಳಗಡೆನೆ ಅದೇನಾಗ್ತದೆ ಕರಗಿ ಸ್ಟಾಕ್ ಆಗ್ತಾ ಹೋಗ್ತದೆ. ಆಮೇಲೆ ಬಾಳೋ ತನಕ ನಮ್ಗೆ ಕ್ಯಾಂಡಲ್ ಏನಾಗ್ತದೆ ಉರಿತದೆ. ಅದಕ್ಕೋಸ್ಕರನೂ ಪ್ಲಾಸ್ಟಿಕ್ ಸುತ್ತಬೇಕು. ಆಮೇಲೆ ಅದು ನೋಡೋದಕ್ಕೂ ಚಂದ ಕಾಣಿಸ್ತದೆ ಪ್ಲಾಸ್ಟಿಕ್. ಈಗ ಮೇಣಬತ್ತಿ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ರಿ. ಇದನ್ನ ತಯಾರು ಮಾಡಾಕ ಎಷ್ಟು ಖರ್ಚು ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತೋರಿಸ್ಕೊಡ್ರಿ. ಆಯ್ತ್ರಿ. ಒಟ್ಟು ಕ್ಯಾಂಡಲ್ಗೆ ಖರ್ಚಾಗಿರ್ತಕ್ಕಂಥ ಹಣ ಎಷ್ಟಪ್ಪ ಅಂತಂದ್ರೆ 150 ರೂಪಾಯಿ. ಅದು ನೋಡ್ರಿ ಹೆಂಗೆ ಖರ್ಚಾಗೈತಿ ಅಂತಂದ್ರೆ ಮೊದಲೇದಾಗಿ ಫಸ್ಟ್ ಕ್ವಾಲಿಟಿ ಮೇಣವನ್ನು ತಗೊಂಡಿದ್ದಾಗ ನಾವು 100 ರೂಪಾಯಿ ಕೊಟ್ಟಿದ್ವಿ. ಸೆಕೆಂಡ್ ಕ್ವಾಲಿಟಿಗೆ 30 ರೂಪಾಯಿ. ಆಮೇಲಿಂದ ಜಿಲಿಟಿನ್ ಪೇಪರು, ಗಮ್ಮು, ದಾರ ಕೂಡಿ 20 ರೂಪಾಯಿ. ಅಂದರೆ ಒಟ್ಟು 150 ರೂಪಾಯಿ ಖರ್ಚಾಗಿದೆ. ಇಲ್ಲಿ ಕ್ಯಾಂಡಲ್ಗಳು ನಮಗೆ 45 ಕ್ಯಾಂಡಲ್ಗಳು ತಯಾರಾಗಿದೆ. 45 ಕ್ಯಾಂಡಲ್ಗಳನ್ನು ನಾವು ಮಾರ್ಕೆಟ್ನಿಂದ ತರಕ್ಕೆ ಹೋದರೆ 225 ರೂಪಾಯಿ ಹೋಗ್ತದೆ. ಇಲ್ಲೇ ನಾವು ತಯಾರು ಮಾಡಿದಾಗ ನಮಗೆ 75 ರೂಪಾಯಿ ಪ್ರಾಫಿಟ್ ಆಗ್ತದೆ. ಅಂದರೆ 225 ರೂಪಾಯಿ ತೊಗೊಂಡು ಬರೋಕ್ಕಿಂತ ಇಲ್ಲೇ 150 ರೂಪಾಯಿದಾಗ ನಾವು ತಯಾರು ಮಾಡಿದರೆ 75 ರೂಪಾಯಿ ನಮಗೆ ಪ್ರಾಫಿಟ್ ಆಗ್ತದೆ.
ಇದಿಷ್ಟು ಕ್ಯಾಂಡಲನ್ನು ತಯಾರು ಮಾಡೋದಕ್ಕೆ ನಮಗೆ 1 ಗಂಟೆ ಸಮಯ ಬೇಕಾಗ್ತದೆ. 1 ಗಂಟೆಯಲ್ಲಿನೇ ನಾವು 45 ಕ್ಯಾಂಡಲ್ಗಳನ್ನು ತಯಾರು ಮಾಡಬಹುದು. ಈಗ ಮೇಣಬತ್ತಿ ತಯಾರು ಮಾಡಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಇದನ್ನ ನಾವು ಸ್ವಂತ ಉದ್ಯೋಗ ಅಂತ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದನ್ನ ತಯಾರು ಮಾಡಿ ಎಲ್ಲಿ ಮಾರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ. ಆಯ್ತು. ಇದನ್ನ ಸ್ವಂತ ಉದ್ಯೋಗ ಅಂತ ನಾವು ಅಂದ್ರೆ ಸ್ವಂತ ಉದ್ಯೋಗ ಅಂತ ಆಯ್ಕೆ ಮಾಡ್ಕೊಂಡಾಗ ಈ ಕ್ಯಾಂಡಲ್ಗಳನ್ನ ತಯಾರು ಮಾಡಿ ನಾವು ಆದಷ್ಟು ಏನ್ ಮಾಡ್ಬೇಕಂದ್ರೆ ಅಂಗಡಿಗಳಿಗೆ ಹೋಗಿ ಹಾಕುವಂತ ಒಂದು ಪ್ರಯತ್ನ ಮಾಡಬೇಕು. ಅಂದ್ರೆ ನಾವು ಅಂಗಡಿಗೆ ಹೋಗಿ ಹಾಕಿದ್ರೆ ಪ್ರಾಫಿಟ್ ಜಾಸ್ತಿ ಇರ್ತದೆ. ಈಗ ಒಬ್ಬ ನಡಕ ದಲ್ಲಾಳಿನ ಇಟ್ರೆ ಆ ದಲ್ಲಾಳಿಗೆ ಪಗಾರ ಕೊಡ್ಬೇಕಾಗ್ತದೆ. ಅವ ಹೋಗಿ ಅವ ಎಷ್ಟಕ್ಕೆ ಮಾರ್ತಾನಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಆದಷ್ಟು ಏನ್ ಮಾಡ್ಬೇಕು, ಅಂಗಡಿಗಳಿಗೆ ಹೋಗಿ ಹಾಕ್ಬೇಕು. ಅಂಗಡಿಗಳಿಗೆ ಹೋಗಿ ಹಾಕಕ್ ಆಗಿಲ್ಲಪ್ಪ ಅಂತಂದ್ರೆ ನಾವು ವ್ಯಾಕ್ಸ್ ತಂದಲ್ಲಿನ ಕೇಳ್ಕೊಂಡ್ ಬರ್ಬೇಕು. ನಾವ್ ಹಿಂಗ್ರಿ ತಯಾರು ಮಾಡ್ಕೊಡ್ತೀವಿ, ಮತ್ ನೀವು ಇದನ್ನ ಹೆಂಗ್ ತಗೋತೀರಿ ಅಂತ ಕೇಳಿ, ಸೊ ನಮಗ್ ಪ್ರಾಫಿಟ್ ಆಗುವಂಗಿದ್ರೆ ಅಲ್ಲಿನೂ ಕೂಡ ನಾವು ಒಯ್ದು ಕೊಡಬಹುದು. ಇದುವರೆಗೆ ಮೇಣಬತ್ತಿ ತಯಾರು ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕು, ಮತ್ತ ಆ ಸಾಮಗ್ರಿಗಳು ಎಲ್ಲಿ ಸಿಗ್ತಾವ, ಮತ್ತ ಅದನ್ನ ಯಾವ ರೀತಿ ನಾವು ತಯಾರು ಮಾಡ್ಬೇಕು, ಮತ್ತ ಅವನ್ನ ಎಲ್ಲಿ ನಾವು ಮಾರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಡಿಜಿಟಲ್ ಗ್ರೀನ್ ಹಾಗೂ ಬೈಫ್ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.